ಶಾಲೆಗೆ ಓದಲು ಅಂತ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಒಂದು ಅರ್ಜುನ್ ಜನ್ಯ ಮಗಳು ಮಾಡಿದ್ದನ್ನು ನೋಡಿ ಒಂದು ಅರ್ಜುನ್ ಜನ್ಯ ಹಾಗೆ ಅವರ ಫ್ಯಾಮಿಲಿ ಕಣ್ಣೀರನ್ನು ಹಾಕಿದ್ದೆ. ಸೊ ನನ್ನ ಮಗಳು ತುಂಬ ಜಾಣೆ, ಒಂದು ಶಾಲೆಯಲ್ಲಿ ಚೆನ್ನಾಗಿ ಓದಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಅವಳನ್ನು CBSE ಸ್ಕೂಲ್ಗೆ ಹಾಕಿದೆ. ಆದರೆ ಅವಳು ಮಾಡಿರೋದೇನು ನೋಡಿ ಅಂತಕ್ಕಂಥದ್ದನ್ನು ಒಂದು ಅರ್ಜುನ್ ಜನ್ಯ ಅವರು ಒಂದು ಹಾಗೆ ಅವರ ಫ್ಯಾಮಿಲಿ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಯಾಕೆ ಒಂದು ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿ ಅವರು ಕಣ್ಣೀರನ್ನು ಹಾಕಿದ್ರು, ಸೊ ಒಂದು ಮಾಡಿರೋದು ಏನು ಇವರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರ ಮಗಳು ತುಂಬಾ ಒಂದು ಜಾಣಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಶಾಲೆಯಲ್ಲಿ ತುಂಬ ಒಂದು ಅರ್ಜುನ್ ಜನ್ಯ ಅವರ ಮಗಳು ತುಂಬ ಒಂದು ಜಾಣಿಯಾಗಿದ್ಲು. ಅದಕ್ಕಾಗಿಯೇ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಎಲ್ಲೂ ಕೂಡ ಬಿಟ್ಕೊಡ್ಬಾರ್ದು, ಅವಳು ತುಂಬ ಚೆನ್ನಾಗಿ ಶಾಲೆಯನ್ನು ಕಲಿಬೇಕು, ತುಂಬ ಚೆನ್ನಾಗಿ ಕಲಿತು ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥದ್ರಿಂದ ತುಂಬಾ ಒಂದು ಕಷ್ಟಪಟ್ಟು ಒಂದು ತಮ್ಮ ಮಗಳನ್ನು ಒಂದು ಶಾಲೆಗೆ ಒಂದು ಹಾಕಿದ್ರು, ಒಂದು CBSE ಶಾಲೆಗೆ ಹಾಕಿದ್ರು. ಸೊ ಅವ್ರ ಹೆಸರು ಬಂದ್ಬಿಟ್ಟು ರಜಿತಾ ಜನ್ಯ ಅಂತಕ್ಕಂಥದ್ದು. ಸೊ ರಂಜಿತಾ ಅಂತಕ್ಕಂಥ ಮಾತನ್ನು ಕೂಡ ಅವರಿಗೆ ಕರೀತಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರ ಮಗಳು ತುಂಬಾ ಒಂದು ಜಾಣಿ ಆಗಿರೋದ್ರಿಂದ ತಂದೆ ತುಂಬಾ ಒಂದು ಇಷ್ಟಪಟ್ಟು ಇಲ್ಲ ಇವಳು ಏನಾದರೂ ಸಾಧನೆನ ಮಾಡಬೇಕು, ಯಾವುದಾದ್ರೂ ಒಂದು ನೌಕರಿಯನ್ನು ಹಿಡಿಬೇಕು ಅನ್ನೋ ಒಂದು ಯೋಚನೆಯಿಂದ ಅವರನ್ನು ಒಂದು CBSE ಶಾಲೆಗೆ ಹಾಕ್ತಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರ ಮಗಳು ಒಂದು ಶಾಲೆಯಲ್ಲಿ ತುಂಬ ಒಂದು ಉನ್ನತ ಸ್ಥಾನದಲ್ಲಿ ಕೂಡ ಇರ್ತಾರೆ. ತುಂಬಾ ಒಂದು ಪ್ರಥಮ ಸ್ಥಾನಗಳನ್ನು ಎಲ್ಲದರಲ್ಲೂ ಒಂದು ಪ್ರಥಮ ಸ್ಥಾನಗಳನ್ನ ಪಡ್ಕೊಂಡು ಬಂದಿರ್ತಾರೆ. ಸೊ ಅಂತಹ ಅರ್ಜುನ್ ಜನ್ಯ ಅವರ ಮಗಳುಗಳು ತುಂಬಾ ಒಂದು ಖುಷಿಯಾಗಿರ್ತಾರೆ ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿ ಅವರು. ಯಾಕಪ್ಪ ಅಂತಂದರೆ ಅಷ್ಟೊಂದು ಒಂದು ತುಂಬಾ ಒಂದು ಸಾಧನೆಯ ಮೂಲಕ ಇವರು ಯಾವ ರೀತಿಯಾಗಿರ್ತಾರಪ್ಪ ಅಂತಂದರೆ, ಸೊ ನಾನೊಬ್ಬ ಸೆಲೆಬ್ರಿಟಿಯ ಮಗಳು ಅನ್ನೋದನ್ನು ಲೆಕ್ಕಿಸದೆ ಸೊ ತುಂಬಾ ಚೆನ್ನಾಗಿ ಓದ್ಬಿಟ್ಟು ನಾನು ಕೂಡ ಒಂದು ಏನಾದರೂ ಜೀವನದಲ್ಲಿ ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋದ್ರಿಂದ ಒಂದು ಓದ್ಕೊಂಡು ಬಂದಿರ್ತಾರೆ. ಆದರೆ ಇತ್ತೀಚೆಗೆ ಒಂದು ಘಟನೆಯನ್ನು ನೋಡಿಬಿಟ್ಟು ಸೊ ಒಂದು ಅರ್ಜುನ್ ಜನ್ಯ ಹಾಗೆ ಅವರ ಫ್ಯಾಮಿಲಿ ಒಂದು ಕಣ್ಣೀರನ್ನು ಹಾಕಿದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ರಜಿತಾ ಅವರು ಒಂದು ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಒಂದು ಲೈವ್ ಆಗಿ ಒಂದು ಪಿಯಾನೋವನ್ನು ನುಡಿಸಿದ್ದಾರೆ. ಇನ್ನು ಮಗಳ ಪ್ರತಿಭೆ ಮತ್ತು ಸಾಧನೆಗಳ ಬಗ್ಗೆ ಒಂದು ಅರ್ಜುನ್ ಜನ್ಯ ಅವರು ಸಾರ್ವಜನಿಕವಾಗಿ ಒಂದು ಮುಕ್ತವಾಗಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಒಂದು ರಜಿತಾ ಅವರು ಒಂದು ಅರ್ಜುನ್ ಜನ್ಯ ಅವರ ಸ್ಟುಡಿಯೋಗಳಲ್ಲೂ ಕೂಡ ತುಂಬಾ ಒಂದು ಕೆಲಸವನ್ನು ಮಾಡ್ತಾರೆ, ಒಂದು ಸಂಗೀತ ಸಂಯೋಜನೆಗಳಲ್ಲೂ ತುಂಬಾ ಹೆಲ್ಪ್ ಆಗ್ತಾರೆ ಅಂತಕ್ಕಂಥದ್ದನ್ನು ಅರ್ಜುನ್ ಜನ್ಯ ಅವರು ಹೇಳ್ಕೊಂಡಿದ್ದಾರೆ. ನನ್ನ ಮಗಳು ತುಂಬ ಜಾಣೆ ಇದ್ದಾಳೆ, ಎಲ್ಲದರಲ್ಲೂ ತುಂಬಾ ಒಂದು ಬೇಗ ಅರ್ಥೈಸ್ಕೊಂಡು ಬಿಡ್ತಾಳೆ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಖ್ಯಾತ ಕನ್ನಡ ನಿರ್ದೇಶಕರಾದ ಅರ್ಜುನ್ ಜನ್ಯ ಅವರು ತುಂಬಾನೇ ಒಂದು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವರು ಚಿಕ್ಕವರಿಂದಾಗಿದ್ದನ್ನು ಕೂಡ ಒಂದು ಸರಿಯಾಗಿ ಊಟವನ್ನು ಕೂಡ ಸಿಕ್ಕಿಲ್ಲ ನಮಗೆ. ಸೊ ನನ್ನ ಮಕ್ಕಳು ಈ ರೀತಿ ಆಗಬಾರ್ದು, ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ಒಂದು ದಾರಿಯಲ್ಲೇ ನಡೆದ್ಬಿಟ್ಟು ಅವರು ಯಾವುದೇ ಒಂದು ಕಷ್ಟ ಬರದಂತೆ ನೋಡ್ಕೊಳ್ಬೇಕು ಅನ್ನೋದು ಒಂದು ಅವರ ಆಸೆ ಆಗಿತ್ತಂತೆ. ಅದಕ್ಕಾಗಿಯೇ ತಮ್ಮ ಮಗಳನ್ನು CBSE ಸ್ಕೂಲಿಗೆ ಹಾಕಿ ಅವಳು ಏನಾದರೂ ಸಾಧನೆಯನ್ನು ಮಾಡಬೇಕು, ಓದಿನಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಆದರೆ ಇತ್ತೀಚೆಗೆ ಅವರು ಏನು ಮಾಡಿದ್ದಾರೆಪ್ಪ ಅಂತಂದರೆ ಕನ್ನಡ ಒಂದು ಸಂಗೀತ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರ ಮಗಳು ಒಂದು ರಜಿತಾ ಅವರು ಒಂದು ಪಿಯಾನೋ ವಾದ್ಯದಲ್ಲಿ 8ನೇ ಗ್ರೇಡನ್ನು ಒಂದು 8ನೇ ಗ್ರೇಡನ್ನು ಪೂರ್ಣಗೊಳಿಸಿದ್ದಾರೆ. ಸೊ ಒಂದು ಪ್ರತಿಭಾವಂತ ಪಿಯಾನೋ ವಾದಕಿಯಾಗಿದ್ದಾರೆ. ಯಾಕಪ್ಪ ಅಂತಂದರೆ 8ನೇ ಗ್ರೇಡನ್ನು ಪೂರ್ಣಗೊಳಿಸಿರೋದಕ್ಕೆ ತುಂಬಾ ಒಂದು ಖುಷಿಯಾಗಿದೆ. 8ನೇ ಗ್ರೇಡನ್ನು ಪೂರ್ಣಗೊಳಿಸಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತೆ. ಇದನ್ನು ನೋಡಿದ ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿಯವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ, ಒಂದು ಆನಂದ ಬಾಷ್ಪವನ್ನು ಸುರಿಸಿ ಒಂದು ಖುಷಿಯಿಂದ ಒಂದು ಅವರ ಮಗಳನ್ನು ಹಗ್ ಮಾಡಿದ್ದಾರಂತೆ. ಸೊ ಇದನ್ನು ನೋಡಿದಂಥ ಎಲ್ಲರೂ ಕೂಡ ತುಂಬಾ ಒಂದು ಖುಷಿ ಆಗ್ಬಿಟ್ಟು ಸೆಲೆಬ್ರಿಟೀಸ್ಗಳ ಮಕ್ಕಳು ಅಂದರೆ ಈ ರೀತಿಯಾಗಿರಬೇಕು ಅನ್ನೋದನ್ನು ಹೇಳ್ಕೊಂಡಿದ್ದಾರಂತೆ. ಸೊ ಈ ಒಂದು ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಾಮೆಂಟ್ ಮಾಡಿ.